ವೆಲ್ಕಮ್ ಬ್ಯಾಕ್ ಟು ಹಾಟ್ ಟಾಪಿಕ್ ಝೋನ್. ಇವತ್ತು ನಾವು 2025ರಲ್ಲಿ ಬಿಡುಗಡೆಯಾಗಲು ನಿರೀಕ್ಷೆ ಮೂಡಿಸಿರುವ ಕನ್ನಡ ಸಿನಿಮಾಗಳನ್ನು ನೋಡೋಣ. ಮೊದಲಿಗೆ ನಮ್ಮ ರಿಷಬ್ ಶೆಟ್ಟಿಯವರ ಬಹುನಿರೀಕ್ಷಿತ ಸಿನಿಮಾ ಕಾಂತಾರ ಅಧ್ಯಾಯ 1. ಈ ಚಿತ್ರವು ಕರಾವಳಿಯ ಧಾರ್ಮಿಕ ಆಚರಣೆಗಳನ್ನು ಒಳಗೊಂಡಿದ್ದು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಿದ್ಧವಾಗುತ್ತಿದೆ. ಇದನ್ನು ಹೊಂಬಾಳೆ ಫಿಲ್ಮ್ಸ್ ಪ್ರೊಡಕ್ಷನ್ ಹೌಸ್ ಅವರು ನಿರ್ಮಿಸುತ್ತಿದ್ದು ಅಕ್ಟೋಬರ್ 2ರಂದು ಪ್ಯಾನ್ ಇಂಡಿಯಾ ಬಿಡುಗಡೆಗೆ ಸಿದ್ಧವಾಗಿದೆ. ಕಾಂತಾರ ಸಿನಿಮಾದ ಸೇಮ್ ಟೆಕ್ನಿಕಲ್ ಟೀಮ್ ಕಾಂತಾರ ಚಾಪ್ಟರ್ 1 ಕೆಲಸ ಮಾಡುತ್ತಿದ್ದು ಚಿತ್ರದ ನಿರೀಕ್ಷೆಯನ್ನು ಇನ್ನೂ ಹೆಚ್ಚು ಮಾಡಿದೆ. ಟೀಸರ್ ನೋಡಿದ ಮೇಲಂತೂ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ 2,000 ಕೋಟಿ ಗಳಿಸುವ ನಿರೀಕ್ಷೆ ಹೊಂದಿದೆ. ಎರಡನೇ ಚಿತ್ರ ನೋಡುವುದಾದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್. ಹೌದು, ಯಶ್ ಅವರ ಕೆಜಿಎಫ್ ಚಿತ್ರದ ಭರ್ಜರಿ ಯಶಸ್ಸಿನ ಬಳಿಕ ಟಾಕ್ಸಿಕ್ ಸಿನಿಮಾಗೆ ಇಡೀ ದೇಶವೇ ಎದುರು ನೋಡುತ್ತಿದೆ. ಟಾಕ್ಸಿಕ್ ಸಿನಿಮಾವು ಗೀತು ಮೋಹನ್ ದಾಸ್ ನಿರ್ದೇಶನದ ಮತ್ತು ವೆಂಕಟೇಶ್ ನಾರಾಯಣ್ ನಿರ್ಮಿಸುತ್ತಿರುವ ಚಿತ್ರವಾಗಿದ್ದು ಗೋವಾದ ಡ್ರಗ್ ಮಾಫಿಯಾ ಸುತ್ತುವ ಹೈ ಬಜೆಟ್ ಥ್ರಿಲ್ಲರ್ ಸಿನಿಮಾ ಆಗಿದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಲೇಡಿ ಸೂಪರ್ ಸ್ಟಾರ್ ನಯನತಾರ, ಕೇರಾ ಅಡ್ವಾನಿ ಮತ್ತು ಹುಮಾ ಕುರೇಶಿ ಸೇರಿದಂತೆ ಸ್ಟಾರ್ ನಟರ ತಂಡವೇ ಇದೆ. ಈ ಸಿನಿಮಾ 2025ರ ಅಂತ್ಯದ ವೇಳೆಗೆ ಬಿಡುಗಡೆಯಾಗುವ ನಿರೀಕ್ಷೆ ಹೊಂದಿದೆ. ಮುಂದಿನ ಚಿತ್ರ ನಮ್ಮೆಲ್ಲರ ಫೇವರೇಟ್ ಆಗಿರುವ ಡಿ ಬಾಕ್ಸ್ ಆಫೀಸ್ ಸುಲ್ತಾನ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಚಿತ್ರವು. ಹೌದು, ಡೆವಿಲ್ ಚಿತ್ರವು 2025ರಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ದರ್ಶನ್ ಅವರ ಇತ್ತೀಚಿನ ವೈಯಕ್ತಿಕ ವಿವಾದಗಳಿಂದ ಡೆವಿಲ್ ನಿರ್ಮಾಣ ಕಾರ್ಯದಲ್ಲಿ ವಿಳಂಬವಾಗಿತ್ತು. ಆದರೆ ಈಗ ಅತಿ ಶೀಘ್ರದಲ್ಲಿಯೇ ಪುನಃ ಆರಂಭವಾಗುವ ನಿರೀಕ್ಷೆ ಇದ್ದು ಡೆವಿಲ್ ಸಿನಿಮಾ 2025ರಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಮುಂದಿನ ಚಿತ್ರವು ನಮ್ಮ ಕಿಚ್ಚ ಸುದೀಪ್ ಅವರ ಬಿಲ್ಲಾರಂಗ ಚಿತ್ರವು 2025ರಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಹೌದು, ಮ್ಯಾಕ್ಸ್ ಚಿತ್ರದ ಯಶಸ್ಸಿನಲ್ಲಿರುವ ನಟ ಕಿಚ್ಚ ಸುದೀಪ್ ಈಗ ಮತ್ತೊಂದು ಬಿಗ್ ಬಜೆಟ್ ಚಿತ್ರವಾದ ಬಿಲ್ಲಾರಂಗ 2025ರಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಇದನ್ನು ಅನೂಪ್ ಭಂಡಾರ್ ನಿರ್ದೇಶನ ಮಾಡಿದ್ದು ಚಿತ್ರವು ಬಹುತೇಕ ಚಿತ್ರೀಕರಣದ ಪ್ರೊಸೆಸ್ ಅನ್ನು ಪೂರ್ಣಗೊಳಿಸಿದೆ. ಈಗಾಗಲೇ ಪೂರ್ಣ ನಿರ್ಮಾಣದ ಕೆಲಸಗಳು ಕೂಡ ಪ್ರಾರಂಭವಾಗಿವೆ. ಇಷ್ಟೇ ಅಲ್ಲದೆ ಸುದೀಪ್ ಅವರು ಇನ್ನೂ ಬಹಿರಂಗಗೊಳ್ಳದ ಮತ್ತೊಂದು ಚಿತ್ರದ ಚಿತ್ರೀಕರಣವನ್ನು ಪ್ರಾರಂಭಿಸಲು ಯೋಜಿಸಿದ್ದಾರೆ. ಮುಂದಿನ ಚಿತ್ರವನ್ನು ನೋಡುವುದಾದರೆ 2024ರಲ್ಲಿ ಕೃಷ್ಣಂ ಪ್ರಣಯ ಸಖಿ ಹಿಟ್ ಆದ ಬಳಿಕ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು 2025ರಲ್ಲಿ ಯುವ ಸಿನ್ಸಿಯರ್ಲಿ ರಾಮ್ ಎಂಬ ಮತ್ತೊಂದು ಚಿತ್ರದೊಂದಿಗೆ ಮತ್ತೆ ಬೆಳ್ಳಿ ಪರದೆ ಮೇಲೆ ಮರಳುತ್ತಿದ್ದಾರೆ. ಈ ವಿಶೇಷ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆಗೆ ರಮೇಶ್ ಅರವಿಂದ್ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಚಿತ್ರವು AR ವಿಖ್ಯಾತ್ ಪ್ರೊಡಕ್ಷನ್ ಹೌಸ್ ಇಂದ 2025ರಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಒಂದು ಚಿತ್ರ ಜೋಗಿ ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾವು ಧ್ರುವ ಸರ್ಜಾ ನಟಿಸಿದ್ದು 2025ರಲ್ಲಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗುತ್ತಿದೆ. ಯುಗಾದಿ ಹಬ್ಬದ ಸಮಯದಲ್ಲಿ ಈ ಚಿತ್ರವು ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರ ಜೊತೆಗೆ ಬಾಲಿವುಡ್ ಆಕ್ಟ್ರೆಸ್ ಶಿಲ್ಪಾ ಶೆಟ್ಟಿ, ರಿಷ್ಮಾ ನನ್ನಯ್ಯ ಮತ್ತು ನಮ್ಮ ಸ್ಯಾಂಡಲ್ವುಡ್ನ ನಟ ರವಿಚಂದ್ರನ್, ರಮೇಶ್ ಅರವಿಂದ್ ಕೂಡ ನಟಿಸಿದ್ದಾರೆ. ಮುಂದಿನ ಚಿತ್ರವನ್ನು ನೋಡುವುದಾದರೆ ಖ್ಯಾತ ಸಂಗೀತ ನಿರ್ದೇಶಕರಾದ ಅರ್ಜುನ್ ಜನ್ಯ ಅವರು ನಿರ್ದೇಶಿಸಿದ ಚಿತ್ರ 45. ಇದರಲ್ಲಿ ನಟ ಶಿವರಾಜ್ ಕುಮಾರ್ ನಟಿಸಿದ್ದು 2025ರ ಅತ್ಯಂತ ಕುತೂಹಲದಿಂದ ಕಾಯುತ್ತಿರುವ ಚಿತ್ರಗಳಲ್ಲಿ ಇದು ಕೂಡ ಒಂದಾಗಿದೆ. ಇದರಲ್ಲೂ ಸಹ ಶಿವರಾಜ್ ಕುಮಾರ್ ಅವರ ಜೊತೆಗೆ ಉಪೇಂದ್ರ ಸರ್ ಮತ್ತು ರಾಜ್ಬಿ ಶೆಟ್ಟಿ ಅವರು ಕೂಡ ನಟಿಸಿದ್ದಾರೆ. ಸೊ ಈ 45 ಚಿತ್ರವು ಫೆಬ್ರವರಿ 2025ರಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. 2024ರಲ್ಲಿ ಭೀಮಾ ಚಿತ್ರದ ಮೂಲಕ ಬ್ಲಾಕ್ ಬಾಸ್ಟರ್ ಹಿಟ್ ಕೊಟ್ಟಿದ್ದ ನಮ್ಮ ದುನಿಯಾ ವಿಜಯ್ ಅವರ ಮತ್ತೊಂದು ಚಿತ್ರ 2025ರಲ್ಲಿ ಇದು ಸತ್ತವರ ಕಥೆಯಲ್ಲ ಬದುಕುಳಿದವರ ಕತೆ ಎಂಬ ಟ್ಯಾಗ್ಲೈನ್ನೊಂದಿಗೆ ರಾಚಯ್ಯ ಸಿನಿಮಾವು ಬಿಡುಗಡೆಯಾಗುತ್ತಿದ್ದು ಈ ಚಿತ್ರವು ಜಾತಿ ಸಮಸ್ಯೆಗಳನ್ನು ಚಿತ್ರಿಸುವ ಚಿತ್ರವಾಗಿದೆ. ಜಗದೇಶ್ ಹಂಪಿ ಅವರು ನಿರ್ದೇಶಿಸಿದ ರಾಚಯ್ಯ ಸಿನಿಮಾವು ಆಗಸ್ಟ್ 2025ರಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ. ಮುಂದಿನ ಚಿತ್ರ ನಮ್ಮ ಡಾಲಿ ಧನಂಜಯ್ ಅವರು ನಟಿಸಿದ ಜಿಂಗೋ ಸಿನಿಮಾ ಕೂಡ 2025ರಲ್ಲಿ ಬಿಡುಗಡೆಯಾಗುತ್ತಿದ್ದು ಇದನ್ನು ಶಶಾಂಕ್ ಸೋಗಲ್ ಅವರು ನಿರ್ದೇಶಿಸಿದ್ದಾರೆ. ಜಿಂಗೋ ಸಿನಿಮಾವು ಕೊಲೆಯ ತನಿಖಾ ಥ್ರಿಲ್ಲರ್ನಿಂದ ಒಳಗೊಂಡಿದ್ದು ಡಾಲಿ ಧನಂಜಯ್ ಅವರು ಈ ಚಿತ್ರದಲ್ಲಿ ರಾಜಕಾರಣಿಯಾಗಿ ನಟಿಸಿದ್ದಾರೆ. ಇಷ್ಟೇ ಅಲ್ಲದೆ ಧನಂಜಯ್ ಅವರು ಹಲವು ಇತರ ಚಿತ್ರಗಳಲ್ಲೂ ಕೂಡ ಕೆಲಸ ಮಾಡುತ್ತಿದ್ದಾರೆ. ಇದರ ಪೈಕಿ ಮೆಕ್ಸಿಕೋ ದಿ ಅನ್ನ, ಉತ್ತರಾಖಂಡ್ ಮತ್ತು ಹಲಗಲಿ ಕೂಡ ಸೇರಿವೆ. ಮುಂದೆ ನೋಡುವುದಾದರೆ ಯುಐ ಯಶಸ್ಸಿನ ನಂತರ ಉಪೇಂದ್ರ ಅವರ ಬಹುನಿರೀಕ್ಷಿತ ಬುದ್ಧಿವಂತ 2 ಚಿತ್ರವು ಬಿಡುಗಡೆಗೆ ಸಜ್ಜಾಗಿದ್ದು ಇದು ಕೂಡ 2025ರಲ್ಲಿ ಬಿಡುಗಡೆಯಾಗುತ್ತಿದೆ. ಮತ್ತೊಂದು ಚಿತ್ರ ರಾಯಲ್, ಇದು ಕೂಡ ಇದೇ ಜನವರಿ 24ರಂದು ಬಿಡುಗಡೆಯಾಗಲಿದೆ. ಈಗಾಗಲೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಹೇಳಿದ ಹಾಗೆ ರಾಯಲ್ ಚಿತ್ರವು ದಿನಕರ್ ತುಗುದೀಪ್ ಅವರ ನಿರ್ದೇಶನವಾಗಿದ್ದು
ಇದರಲ್ಲಿ ವಿರಾಟ್ ಮತ್ತು ಸಂಜನಾ ಆನಂದ್ ಅವರು ನಟಿಸಿದ್ದಾರೆ. ಚಿತ್ರ ನಮ್ಮ ಶ್ರೀ ಮುರಳಿಯವರದು. ಹೌದು, ಬಫಿರಾ ಚಿತ್ರದ ಯಶಸ್ಸಿನ ನಂತರ ಶ್ರೀ ಮುರಳಿ ಅವರು ಹಲವಾರು ತೆಲುಗು ಹಿಟ್ಗಳನ್ನು ನಿರ್ಮಿಸಿದ್ದಕ್ಕಾಗಿ ಹೆಸರುವಾಸಿಯಾದ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಜೊತೆ ಸೇರಿ ಒಂದು ದೊಡ್ಡ ಚಿತ್ರಕ್ಕೆ ಕೈ ಹಾಕಿದ್ದು. ಹಾಲೇಶ್ ಕೋಗುಂಡಿ ನಿರ್ದೇಶನದ ಆಕ್ಷನ್ ಎಂಟರ್ಟೈನರ್ ಆದ ಫರಾಕ್ ಸಿನಿಮಾದಲ್ಲಿ ತಲ್ಲೀನರಾಗಿದ್ದಾರೆ. ಈ ಚಿತ್ರವು ಕೂಡ ಮಾರ್ಚ್ 2025ರಲ್ಲಿ ಚಿತ್ರೀಕರಣ ಪ್ರಾರಂಭವಾಗಲಿದೆ. ಇನ್ನೊಂದು ಕನ್ನಡ ಸಿನಿಮಾ ರಕ್ಷಿತ್ ಶೆಟ್ಟಿ ಅವರದಾಗಿದ್ದು, ರಕ್ಷಿತ್ ಶೆಟ್ಟಿ ತಮ್ಮ ನಿರ್ದೇಶನದ ಯೋಜನೆಯಾದ ರಿಚಾರ್ಡ್ ಆಂಟ್ಗಾಗಿ ಸಮಯ ತೆಗೆದುಕೊಳ್ಳುತ್ತಿದ್ದು, ಇದರ ಚಿತ್ರೀಕರಣವು ಸಹ 2025ರಲ್ಲಿಯೇ ಪ್ರಾರಂಭವಾಗಲಿದೆ. ಸೊ ಇದು ಇಂದಿನ ಮಾಹಿತಿ. ಎಲ್ಲಾ ವೀಕ್ಷಕರು ನಿಮ್ಮ ಫೇವರೆಟ್ ಹೀರೋ ಮತ್ತು ನೀವು ಯಾವ ಸಿನಿಮಾಗಾಗಿ ಕಾಯುತ್ತಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇದೇ ತರಹ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.